ವರ್ಷ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? ನಾನು ಬೆಳ್ಳಿಗಿದ್ದೀನಲ್ವ ಒಂದು ಸ್ವಲ್ಪ ಸುಂದರ ಬೆಳಕ ನಿನಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಲ್ಲಿ ಬೇಕಾರೆ ಬೆಳ್ಳಿಗೆ ಏನು ಚಂದನೇ ಅಲ್ವಾ? ಅಷ್ಟೇ ಕ್ಯೂಟ್ ಕ್ಯೂಟ್. ಹೌದು, ನೀವು ಅಷ್ಟು ಕಪ್ಪಿಲ್ಲ. ಯಾರು ಹೇಳಿದ್ರು ಕಪ್ಪು ಅಂತ? ನಮ್ಮ ಮನೆಯವಳು ಕಪ್ಪು ಹೌದಾ? ಕರಿಯ ಅಂತಾಳೆ. ಕ್ಯೂಟಾಗಿ ಹೇಳೋದಂತ ಅದು? ನಿಮ್ಮ ಮನೆಯವರು ನಿಮ್ಮನ್ನ ಕ್ಯೂಟಲ್ಲಿ ಒಂದು ಪ್ರೀತಿಲಿ ಹೇಳೋದಂತ? ಪ್ರೀತಿಲಿ ಕರಿಯ ಇದ್ದವು ಅಂತ. ಓ, ಹಂಗೆ ಇರಬೇಕು. ಹಂಗೆ ಇರಬೇಕು ಅಂತ. ಕರಿಯ. ಎಷ್ಟಾದರೂ ನನಗಿಂತ ಬೆಳ್ಳಗಿದ್ದೀರಾ ನೀವು. ಸಾಕು, ಏನು ಬೆಳಬೇಕಲ್ವ? ಜೀವನ ಆರೋಗ್ಯ. ಬಣ್ಣ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ, ಗುಣ ಮುಖ್ಯ. ಮನಸ್ಸು ಬಣ್ಣ ಕಟ್ಕೊಂಡು ತೊಳ್ಕೊಂಡು ಕುಡಿಯೋಕ್ಕಾಯ್ತಾ? ಮತ್ತೆ ನಿಮ್ಮ ಈ ಗುಣ, ಮನಸ್ಸಿನ ಗುಣ ಮುಖ್ಯ. ನಿಮ್ಮ ಈ ಗುಣವೇ ನಿಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿರೋದು. ನಾವು ಮಾಡೋದು ಧರ್ಮ ಅವುಗಳು. ನಾವು ಒಬ್ಬ ಇವು ಅನಿಸ್ಬಾರ್ದು. ಮತ್ತು ಯಾವತ್ತಿದ್ರು ನಮ್ಮ ಇವು ಅನ್ಸೋದು ಇನ್ನೊಬ್ರು ಕಾಯ್ಕೊಂಡಿರ್ತಾರೆ. ದೇವರು ಹೆಂಗೆ ನೋಡ್ಕೊಂಡು ಅದೇ ಜೀವನ ಪಾಠ. ಅವರೊಂದು ಇವರೊಂದು ಅಂತ ಅಲ್ಲಿಗೆ ಇಲ್ಲಿಗೆ ತಂದು ಹಾಕೋದು, ಇಲ್ಲಿಗೆ ಅಲ್ಲಿಗೆ ತಂದು ಹಾಕೋದು, ಅವ್ರಿಗೆ ಜಳ ತಂದು ನಾವು ಖುಷಿ ಪಡೋದು. ಸಂತೋಷ. ನೀನು ಮಾತಾಡ್ತಾನೆ, ನೀನು ಚೆನ್ನಾಗಿದೆ ಅಂದರೆ ಇನ್ನೊಂದು ಹುಡುಗ ಅವ್ರು ಚೆನ್ನಾಗಿ ನೀ ಹಂಗೆ ಅವರು ನೀನು ಎಲ್ಲರೂ ಒಳ್ಳೆಯವರು ಅಂದ್ಕೊಂಡು ಹೋದ್ರೆ ಅವಳ ಬಜಾರಿ ಅವಳೊಂದು ಯಾರು ಮಾತಾಡ್ತಾರೆ ಅಂತ ಏನೇನೋ ಒಂದು ಇರ್ತವೆ ಜೀವನದಲ್ಲಿ. ಭಗವಂತವನ ಮೇಲೆ ಅವನವ್ರು ಕಾಪಾಡ್ತಾನೆ. ನಮ್ದು ಏನೈತೆ? ಏನೂ ಇಲ್ಲ. ಇರುವಷ್ಟು ದಿನ ಖುಷಿಯಾಗಿರಬೇಕು. ಗಂಟ ಆಯಾಗಿದ್ದು ಏನೋ ಉಮಾ ನನ್ನ ಏನೇನೋ ಇಂಟರ್ವ್ಯೂ ಮಾಡ್ಕೊತಾವ್ರೆ. ನೀವು ಹಿಂಗೆ ಇರ್ತಿರಲ್ಲ ಹೆಂಗೆ ಅಂತ. ನಮ್ಮ ಜೀವನನೇ ಹೆಂಗಮ್ಮ, ಯಾವತ್ತೋ ಒಂದು ದಿನ ಘಟ ಚೆನ್ನಾಗಿದ್ರೆ ಯಾವತ್ತಾರ ಒಂದಿನ ಮಠ ಸೇರ್ಕೊಳ್ಳೋದು. ಇನ್ನೆಲ್ಲಿಗೆ ಮಠ? ಸಂಸಾರಿ ಆಗಿದ್ದೀರಾ? ಮತ್ತೆ ಘಟ ಅಂದರೆ ಮಠಕ್ಕೆ ಹೋಗೋದು ಕೆಳಗಡೆ. ಸಂಸಾರಿಯಾಗಿ ಯಶಸ್ವಿ ಗೃಹಸ್ಥ ಜೀವನವನ್ನು ಸಾಕು ಈ ಜೀವನ ಅನುಭವಿಸಿದ್ದೀರಾ. ಇನ್ನೇನು ಸಾಕು ಅಂತ ಹೇಳ್ತೀರಿ? ಇಷ್ಟು ಗಟ್ಟಿ ಮುಟ್ಟಾಗಿದ್ದೀರಾ, ಆರೋಗ್ಯ ಚೆನ್ನಾಗಿದೆಯಾ ಅಷ್ಟೇ. ಮಗನ ನೋಡಾಯ್ತು, ಮೊಮ್ಮಕ್ಕಳು ನೋಡಾಯ್ತು, ಶಿವನ ಪಾದ ಸೇರ್ಕೊಂಡ್ರೆ ಅಷ್ಟೇ ಸಾಕು. ಶಿವ ಕರ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಚೆನ್ನಾಗಿದ್ದಾಗ ಹೋಗ್ಬೇಕು. ವಯಸ್ಸಾದ್ಮೇಲೆ ಅಯ್ಯೋ ಸೊಸೈಟಿ ಉಳಿಸ್ಕೊಂಡಿದ್ದೆ ಅವ್ರ ಕೈ ದೇವ್ರ ಕೈ ಅಂದ್ಕೊಂಡು ಹೋಗ್ಬಿಡೋದು. ದೇವ್ರ ಕೈ ಮುಟ್ಕೊಂಡು ಏನು ಯಾರಕ್ಕೆ ರಿಕಾರ್ಡ್ ಮಾಡ್ಕೊತ ಇದ್ದ ಹಾಕು ನೋಡಿ.